ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ. ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ವಿಡಿಯೋ ಆರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ. ಈಗೇನು ಗೃಹಲಕ್ಷ್ಮಿಯ ಗಲಾಟೆ ಆಗ್ತಿದೆ, ಈ ಗೃಹಲಕ್ಷ್ಮಿಯ ಗಲಾಟೆಯ ವಿಚಾರ ಇದೀಗ ಹೋಗಿ ಬಂದು ಸಿಎಂ ಬುಡಕ್ಕೆ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡುವಾಗ ಹೇಳಿದ್ರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಗೆ ಅಂದ್ರೆ ಆರ್ಥಿಕ ಇಲಾಖೆ ಅಥವಾ ಹಣಕಾಸು ಇಲಾಖೆ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಡಿ ಕೆ ಶಿವಕುಮಾರ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ಬರ್ತಾರೆ. ಅವರು ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಕೂಡ ನೇರವಾಗಿ ಮುಖ್ಯಮಂತ್ರಿಗಳ ಕಡೆಗೆ ಅಥವಾ ಆರ್ಥಿಕ ಇಲಾಖೆ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಆರ್ಥಿಕ ಇಲಾಖೆಯ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳ ಕಡೆಗೆ ಬೆರಳು ಮಾಡಿ ತೋರಿಸ್ತಿದ್ದಾರೆ ಅಂತ ಅರ್ಥ. ಕಾರಣ ಮುಖ್ಯಮಂತ್ರಿಗಳ ಅಂಡರ್ನಲ್ಲಿ ಬರುವಂತ ಇಲಾಖೆ ಅಥವಾ ಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಇರುವಂತ ಇಲಾಖೆ ಅಂದ್ರೆ ಅದು ಹಣಕಾಸು ಇಲಾಖೆ. ಹೀಗಾಗಿ ಇದು ಅಲ್ಲಿ ಇಲ್ಲಿ ಸುತ್ತುವರೆದು ಎಲ್ಲೆಲ್ಲೋ ಹೋಗಿ ಇದೀಗ ಮುಖ್ಯಮಂತ್ರಿಗಳ ಬುಡಕ್ಕೆ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿಗಳೇ ಇದೀಗ ಸದನದಲ್ಲಿ ಉತ್ತರವನ್ನ ಕೊಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ನಾನು ವಿವರಿಸ್ತಾ ಹೋಗ್ತೀನಿ ಹೇಗಿದು ಹೊರಗಡೆ ಬಂತು, ಏನೆಲ್ಲ ಬೆಳವಣಿಗೆ ಆಯ್ತು, ಏನು ಕತೆ ಇದು ಅನ್ನೋದನ್ನ. ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸಂಗತಿ ಇದು. ಅದಕ್ಕೂ ಮುನ್ನ ಬಹಳ ಅಚ್ಚರಿಯಾಗುವಂತ ವಿಚಾರ ಏನಪ್ಪಾ ಅಂದ್ರೆ, ಸದನದಲ್ಲಿ ಅಪ್ಪಿತಪ್ಪಿ ಬಿಜೆಪಿ ಶಾಸಕ ಆಗಿರುವಂತ ಮಹೇಶ್ ತೆಂಗಿನಕಾಯಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಿದ್ರೆ 5,000 ಕೋಟಿಯ ವಿಚಾರ ಜನರ ಗಮನಕ್ಕೆ ಬರ್ತಾ ಇರಲಿಲ್ಲ. 1-2 ರೂಪಾಯಿ ಅಲ್ಲ, ಬರೋಬ್ಬರಿ 5,000 ಕೋಟಿಯ ವಿಚಾರ ಯಾಕೆ ಜನರ ಗಮನಕ್ಕೆ ಬಂದಿಲ್ಲ ಅಂದ್ರೆ, ನೀವು 2025 ಅಂತ ತೆಗೆದುಕೊಂಡಾಗ ಈಗ ಆಗಸ್ಟ್ ತಿಂಗಳವರೆಗೆ ಬಂದಿದೆ. ಸೆಪ್ಟೆಂಬರ್ ಬಂದಿಲ್ಲ, ಅಕ್ಟೋಬರ್ ಬಂದಿಲ್ಲ, ನವೆಂಬರ್ ಬಂದಿಲ್ಲ, ಡಿಸೆಂಬರ್ ರನ್ನಿಂಗ್ ಬಿಡಿ. ಈ 3 ತಿಂಗಳು ಈಗಾಗಲೇ ಬಾಕಿ ಉಳಿದಿದೆ. ಅದರ ನಡುವೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಬಾಕಿ ಉಳಿದಿದೆ. ಒಟ್ಟಾರೆಯಾಗಿ 2025 ಈಗ ಅಂತಿಮ 12ನೇ ತಿಂಗಳಲ್ಲಿ ಇದ್ದೇವೆ. ಈ 12 ತಿಂಗಳಲ್ಲಿ ಡಿಸೆಂಬರ್ ಸೇರಿದ್ರೆ 6 ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಬಂದಿದ್ದು ಕೇವಲ 6 ತಿಂಗಳು ಮಾತ್ರ. ಯಾವ್ದ್ಯಾವುದು? ಜನವರಿ ಬಂದಿದೆ, ಫೆಬ್ರವರಿ ಮಾರ್ಚ್ ಬಂದಿಲ್ಲ, ಅದಾದ ಬಳಿಕ ಏಪ್ರಿಲ್ ಬಂದಿದೆ, ಮೇ ಬಂದಿದೆ, ಜೂನ್ ಜುಲೈ ಆಗಸ್ಟ್ ಬಂದಿದೆ. 6 ತಿಂಗಳು ಮಾತ್ರ ಬಂದಿದೆ. ಈಗ ಜನರಿಗೆ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ಈಗ ಜನವರಿ 1ನೇ ತಾರೀಕು, ಫೆಬ್ರವರಿ 1, ಮಾರ್ಚ್ 1 ಈ ರೀತಿಯಾಗಿ ಸಂಬಳ ಬರುವ ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಜನರ ಗಮನಕ್ಕೆ ಬರ್ತಾ ಇತ್ತು. ಅಯ್ಯೋ 1ನೇ ತಾರೀಕು ಬರ್ತಾ ಇತ್ತು, ಇನ್ನೂ ಬಂದಿಲ್ವಲ್ಲ ಎನ್ನುವಂತ ರೀತಿಯಲ್ಲಿ. ಬಟ್ ಇದೇನಾಗ್ತಿದೆ ಅಂದ್ರೆ, ಗೃಹಲಕ್ಷ್ಮಿ ಹಣ ಹಿಂದಿನಿಂದಲೂ ಕೂಡ ಒಟ್ಟೊಟ್ಟಿಗೆ 3 ತಿಂಗಳಿಂದ, ಒಟ್ಟೊಟ್ಟಿಗೆ 4 ತಿಂಗಳಿಂದ, 1-2 ತಿಂಗಳು ಬಾಕಿ ಹಂಗೆಲ್ಲ ಆಗ್ತಾ ಇದೆ. ಹೀಗಾಗಿ ಜನರಿಗೆ ಈ ಫೆಬ್ರವರಿ ಮತ್ತೆ ಮಾರ್ಚ್ ಸ್ಕಿಪ್ ಆಗಿದ್ದು ಗಮನಕ್ಕೆ ಬಂದಿಲ್ಲ. ಜನರಿಗೆ ಬರ್ತಿರುವಂತ ಅಮೌಂಟ್ ಇದು ಮಾರ್ಚ್ ತಿಂಗಳಿಂದ, ಫೆಬ್ರವರಿದ ಅಥವಾ ಮೇದ ಯಾವುದು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಒಟ್ಟು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅದರ ನಡುವೆ ಒಂದಷ್ಟು ತಿಂಗಳುಗಳು ಬಾಕಿ ಉಳ್ಕೊಂಡಿದೆ. ಈ ರೀತಿಯಾಗಿ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಜನರಿಗೆ 2 ತಿಂಗಳು ಸ್ಕಿಪ್ ಆಗಿದೆ, ನಮ್ಮ 5,000 ಕೋಟಿ ಹಣ ನಮಗೆ ಬಂದೇ ಇಲ್ಲ ಅನ್ನೋದು ಗೊತ್ತಾಗಿಲ್ಲ. ಜನಕ್ಕೆ ಗಮನಕ್ಕೆ ಬರದ ಕಾರಣಕ್ಕಾಗಿ ಜನ ಮಾಧ್ಯಮದವರ ಗಮನಕ್ಕೆ ತಂದಿಲ್ಲ. ಹೀಗಾಗಿ ಮಾಧ್ಯಮದವರಿಗೂ ಕೂಡ ಈ ವಿಚಾರ ಗೊತ್ತೇ ಆಗಿಲ್ಲ. 5,000 ಕೋಟಿಯ ವಿಚಾರ. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಅಂತ ನಮಗೆ ಅನಿಸ್ಬೋದು. ಆದರೆ ಒಟ್ಟಾರೆಯಾಗಿ ಮಹಿಳೆಯರು ಅಂತ ತೆಗೆದುಕೊಂಡಾಗ 1,26,00,000 ಮಂದಿ ಫಲಾನುಭವಿಗಳಿದ್ದಾರೆ. ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ 2,500 ಕೋಟಿ ಆಗುತ್ತೆ. 2 ತಿಂಗಳಿಗೆ ಅಂದ್ರೆ 5,000 ಕೋಟಿ. ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಜನರಿಗೆ ಇದರ ಗಂಭೀರತೆ ಅರ್ಥ ಆಗಲಿ ಎನ್ನುವಂತ ಕಾರಣಕ್ಕಾಗಿ. ಬಿಜೆಪಿ ಶಾಸಕರೊಬ್ಬರು ಈ ವಿಚಾರವನ್ನ ರೈಸ್ ಮಾಡಿದ ಕಾರಣಕ್ಕಾಗಿ ಇದು ಜನರ ಗಮನಕ್ಕೆ ಬಂತು. ಈಗ ವಿಪಕ್ಷ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಸಾಬೀತುಪಡಿಸೋದು ಯಾವ ಹಂತದಲ್ಲಿ ಅಂದ್ರೆ, ವಿಚಾರವನ್ನ ಕೇವಲ ರೈಸ್ ಮಾಡೋದು ಮಾತ್ರ ಅಲ್ಲ, ಗಾಳಿಯಲ್ಲಿ ಗುಂಡು ಹೊಡೆದು ನಾನು ಎಸ್ಕೇಪ್ ಆದೆ ಅನ್ನೋದಲ್ಲ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜನರ ಕೈಗೆ ಸೇರುವವರೆಗೂ ಕೂಡ ವಿಪಕ್ಷದವರು ವಿಶ್ರಮಿಸಬಾರದು. ವಿಪಕ್ಷದವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತನೆ ಇರಬೇಕಾಗತ್ತೆ. ವಿಪಕ್ಷದವರು ಧ್ವನಿ ಎತ್ತಾಗ ಸಹಜವಾಗಿ ಮಾಧ್ಯಮಗಳ ಸಾಥ್ ಕೂಡ ಸಿಗುತ್ತೆ. ಹೀಗಾಗಿ ಜನರಿಗೆ ಹಣವನ್ನು ತಲುಪಿಸುವವರೆಗೂ ಕೂಡ ಪ್ರಯತ್ನವನ್ನು ಪಡಬೇಕು. ಕೇವಲ ಇದರಿಂದ ಏನೋ ಮೈಲೇಜ್ ಪಡ್ಕೊಂಡ್ವಿ, ಇದರಿಂದ ನಮಗೇನೋ ಪ್ರಯೋಜನ ಆಯಿತು ಅಂತೇಳಿ ಇಲ್ಲಿಗೆ ಸೈಲೆಂಟ್ ಆಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ. ಈಗ ಹೇಗೆ ಸಿಎಂ ಬುಡಕ್ಕೆ ಬಂತು, ಏನು ಕತೆ ಇದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊನೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು, ಕ್ಷಮೆಯನ್ನು ಕೂಡ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾನೆ ಇದ್ದಾರೆ. ಎಲ್ಲಿ ಎಡವಟ್ಟಾಯಿತು ಅಂದ್ರೆ, ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನೋಡಿ, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ, 5,000 ಕೋಟಿ ಹಣ
ಈ ಹಣ ಬಿಡುಗಡೆ ಆಗಿದೆಯಾ ಅಥವಾ ಬಿಡುಗಡೆ ಆಗಿಲ್ವಾ? ಬಿಡುಗಡೆ ಆಗಿದ್ರೆ ಇದು ಯಾರು ಜೇಬಿಗೆ ಹೋಗಿದೆ, ಏನು ಗುಳುಮ್ ಮಾಡಿದ್ರ, ಗೋಲ್ಮಾಲ್ ಆಗಿದೆಯಾ ಅಥವಾ ಯಾವುದಾದ್ರು ಎಲೆಕ್ಷನ್ಗೆ ಹೋಯ್ತಾ, ಈ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನಾದ್ರು, ಇಲ್ಲ ಸ್ವಾಮಿ ಏನೋ ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಆ ಕಾರಣಕ್ಕಾಗಿ 2 ತಿಂಗಳು ಹಾಕೋಕೆ ಸಾಧ್ಯ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹಾಕ್ತೀವಿ, ಈಗಾಗಲೇ ಒಂದು 3 ತಿಂಗಳು ಬಾಕಿ ಇದೆ, ಜೊತೆಗೆ ಅದು 2 ತಿಂಗಳು ಎಲ್ಲ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ, ಯಾವುದೇ ಗದ್ದಲವೂ ಕೂಡ ಏರ್ಪಡ್ತಾ ಇರಲಿಲ್ಲ. ಆದ್ರೆ ಏನಾಗ್ಬಿಡ್ತು, ಒಂದು ಇಲಾಖೆಯ ಸಚಿವೆ ಸದನದಲ್ಲಿ ಸುಳ್ಳು ಹೇಳಿಬಿಟ್ರು. ಈಗ ಗೊತ್ತಾಗ್ತಿದೆ ಅವ್ರು ಹೇಳಿದ್ದು ಸುಳ್ಳೆ ಅಂತ ಹೇಳಿ, ಬಹಳ ಸ್ಪಷ್ಟವಾಗಿ ಸುಳ್ಳು ಹೇಳಿಬಿಟ್ರು. ಏನು ಯಾರಾದ್ರು ಯಾಮಾರ್ಸಕ್ ನೋಡಿದ್ರ ಅಥವಾ ಏನು ಅನ್ನೋದು ಅರ್ಥ ಆಗ್ಲಿಲ್ಲ. ಸುಳ್ಳು ಹೇಳಿಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಏನಂತ, ಇಲ್ಲ ನಾವು ಅಮೌಂಟನ್ನು ಹಾಕಿದ್ದೇವೆ, ಈ ಆಗಸ್ಟ್ ತಿಂಗಳವರೆಗೂ ಕೂಡ ಒಟ್ಟಾರೆಯಾಗಿ ಅಮೌಂಟು ಜನರಿಗೆ ಜಮೆ ಆಗಿಬಿಟ್ಟಿದೆ, ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಜನರಿಗೆ ಎನ್ನುವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಹೇಳ್ತಾ ಇದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಾಕೊಂಡೇ ಬಿಟ್ರು, ಆರಾಮಾಗಿ ಸಿಕ್ಕಾಕೊಂಡ್ಬಿಟ್ರು, ಆರಾಮಾಗಿ. ಯಾಕಂದ್ರೆ ಬಿಜೆಪಿ ನಾಯಕರ ಹತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಇತ್ತು. ಆ ದಾಖಲೆಯನ್ನ ಮುಂದಿಟ್ಟರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಗ್ಗ ಜಾಡಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಉತ್ತರ ಬೇಕೇ ಬೇಕು ಎನ್ನುವ ರೀತಿಯಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡ್ರು. ಅಂತಿಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಉತ್ತರ ಕೊಡುವಂತ ಪರಿಸ್ಥಿತಿ ಎದುರಾಯ್ತು. ಅದಕ್ಕೂ ಮುನ್ನವೇ ಸಾಕಷ್ಟು ಬೆಳವಣಿಗೆ ಆಗೋಗಿತ್ತು. ಬಿಜೆಪಿ ನಾಯಕರು ಸಭಾತ್ಯಾಗ ಮಾಡಿದ್ರು, ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿದ್ರು, ಈ ವಿಚಾರವನ್ನು ದೊಡ್ಡ ಮಟ್ಟಿಗೆ ರೈಸ್ ಮಾಡಿದ್ರು. ಜನರಿಗೂ ಕೂಡ ಈ ವಿಚಾರ ಬಹಳ ನೀಟಾಗಿ ತಲುಪ್ತು. ಇಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು. ಅಂತಿಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರವನ್ನು ಕೊಟ್ಟರು, ಹೌದು ನನ್ನಿಂದ ತಪ್ಪಾಗಿದೆ, ಅಧಿಕಾರಿಗಳಿಂದ ನನಗೆ ತಪ್ಪು ಮಾಹಿತಿ ಸಿಕ್ತು ಅಥವಾ ಅಧಿಕಾರಿಗಳು ನನ್ನ ದಿಕ್ಕು ತಪ್ಪಿಸ್ಬಿಟ್ರು ಅಂತ ಹೇಳಿ. ಅಲ್ಲೇ ಇರುವಂತ ಪ್ರಶ್ನೆ, ಈಗ ಇವರೆಲ್ಲ ಹೇಗೆ ಹಾಗಾದ್ರೆ ಸಚಿವರಾಗೋದಿಕ್ ಸಾಧ್ಯ ಆಗುತ್ತೆ? ನಿಜವಾಗ್ಲೂ ಸಚಿವರಾಗೋದಿಕ್ ಸಮರ್ಥರ ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ರು, ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯಾವುದೋ ಸಣ್ಣ ಪುಟ್ಟ ಅಧಿಕಾರ ಅಲ್ಲ, ಇದು ಯಾವುದೋ ಸಣ್ಣ ಪುಟ್ಟ ಹುದ್ದೆ ಅಲ್ಲ, ಯಾವುದೋ ಒಂದು ಕುಟುಂಬಕ್ಕೆ ಯಜಮಾನ ಪರಿಸ್ಥಿತಿ ಅಲ್ಲ, ಅಥವಾ ಹೋಗ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯಿತಿಯನ್ನು ಇವರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಇಡೀ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇಂಚಿಂಚು ಮಾಹಿತಿ ಇರಬೇಕಾಗತ್ತೆ. ಈಗ ನನಗೆ ಯಾಕೆ ಆ ಹುದ್ದೆನ ಅಲಂಕರಿಸುವಂತ ತಾಕತ್ತಿಲ್ಲ, ನಾನು ಅದಕ್ಕೆ ಯಾವುದಕ್ಕೆ ಫಿಟ್ ಇಲ್ಲ ಅಂದ್ರೆ ನನಗೆ ಅಷ್ಟರ ಮಟ್ಟಿಗೆ ಸಮರ್ಥನಾಗಿಲ್ಲ ಅಂತ ನಾನು ಅಂದ್ಕೊಳ್ಬಹುದು. ನಾನು ಅಂದ್ರೆ ಈಗ ಬೇರೆ ಅಂತ ಉದಾಹರಣೆ ಕೊಡ್ತಾ ಇರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಇವತ್ತು ಆ ಹುದ್ದೆಗೆ ಹೋಗಿ ಕುತ್ಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ ಸಮರ್ಥರಿದ್ದಾರೆ ಅಂತ ಅರ್ಥ. ಅಂಥದ್ರಲ್ಲಿ ಅವರಿಗೆ ಅಧಿಕಾರಿಗಳ ದಿಕ್ಕು ತಪ್ಪಿಸಿದ್ರು, ಅಧಿಕಾರಿಗಳ ದಾರಿ ತಪ್ಪಿಸಿದ್ರು ಅಂತ ಆದ್ರೆ ಅವ್ರು ಕಂಪ್ಲೀಟ್ ಆಗಿ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಿಗೆ ಆ ಇಲಾಖೆ ಬಗ್ಗೆ ಯಾವುದೇ ಹೋಲ್ಡ್ ಇಲ್ಲ, ಯಾವುದೇ ಗ್ರಿಪ್ ಇಲ್ಲ, ಆ ಇಲಾಖೆಯನ್ನು ನಿರ್ವಹಿಸೋದಿಕ್ಕೆ ಅವ್ರಿಗೆ ಸಮರ್ಥರಾಗಿಯೇ ಇಲ್ಲ ಅಂತ ಹೇಳಿ ಅರ್ಥ ಆಗಿಬಿಡುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಹೊರಗಡೆ ಬರ್ತಾ ಇದೆ ಅಂದ್ರೆ ಅವ್ರು ಕಂಪ್ಲೀಟ್ ಆಗಿ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ಕೂಡ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇವತ್ತು ಅದರ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ವಿರೋಧವೋ ಪರವಿರೋಧ ಚರ್ಚೆ ಅವೆಲ್ಲವೂ ಕೂಡ ನಡೀತಿದೆ ಬಿಡಿ, ಬಟ್ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಆ ಇಲಾಖೆಯ ಇಂಚಿಂಚು ಮಾಹಿತಿ, ಆ ಯೋಜನೆಯ ಇಂಚಿಂಚು ಮಾಹಿತಿ ಇರಬೇಕಾಗತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ, ಇಲ್ಲ ನಾನು ಅಧಿಕಾರಿಗಳ ದಿಕ್ಕು ತಪ್ಪಿಸಿದ್ರು ನಾನು ಕ್ಷಮೆ ಕೇಳಿಬಿಡ್ತೀನಿ ಅಂತ ಹೇಳಿ. ಏನ್ರಿ ಇದು? ಎಲ್ಲೋ ಹೊರಗಡೆ ಬಂದು ಹೇಳಿಕೆ ಕೊಟ್ಟಿದ್ದಲ್ಲ, ಸದನದಲ್ಲಿ ಅಂಥದ್ದೊಂದು ಮಾಹಿತಿಯನ್ನ ಕೊಟ್ಟು ಅದಾದ ಬಳಿಕ ಇಲ್ಲ ಸದನದಲ್ಲಿ ನಾನು ಹೇಳಿದ್ದು ಸುಳ್ಳು ಅಥವಾ ತಪ್ಪು ಮಾಹಿತಿ, ನನ್ಗೆ ಯಾರೋ ದಿಕ್ಕು ತಪ್ಪಿಸಿದ್ರು, ನಾನು ಕ್ಷಮೆ ಕೇಳ್ತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂದ್ರೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮುಖಭಂಗ, ರಾಜ್ಯ ಸರ್ಕಾರಕ್ಕೂ ಅತಿ ದೊಡ್ಡ ಮುಖಭಂಗ, ರಾಜ್ಯ ಸರ್ಕಾರಕ್ಕೂ ಅತಿ ದೊಡ್ಡ ಹಿನ್ನಡೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಹಳ ಸ್ಪಷ್ಟ ಇದು. ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆದಂತ ರೀತಿಯಲ್ಲೇ ಸರ್ಕಾರದ ಸಂಪುಟದ ಓರ್ವ ಸಚಿವರು ಸದನದಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು, ತಪ್ಪು ಮಾಹಿತಿಯನ್ನು ಕೊಟ್ಟರು, ಅದಾದ ನಂತರ ಕ್ಷಮೆ ಕೇಳ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಡ್ತು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಆಗಿತ್ತು. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ತೇಪೆ ಹಚ್ಚುವ ಕೆಲಸ ಮಾಡಿದ್ರು ಬಿಡಿ. ಮಹಿಳೆ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಸಚಿವ ಸ್ಥಾನ ಅಲಂಕರಿಸುವಾಗ ಮಹಿಳೆ ಮಗದೊಂದು ಅಡ್ಡಿ ಬರಲಿಲ್ಲ. ಈಗ ಯಾವುದೋ ತಪ್ಪು ಮಾಹಿತಿ ಕೊಟ್ಟಾಗ ವಿಪಕ್ಷದವ್ರು ಪ್ರಶ್ನೆ ಮಾಡ್ತಿದ್ದಾಗ ಅಯ್ಯೋ ಮಹಿಳೆ ನಾನು ಅಂತ ಹೇಳಿ ಏನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು. ಇವತ್ತು ಮಹಿಳೆಯರು ಎಂತೆಂಥ ಹುದ್ದೆಯಲ್ಲಿದ್ದಾರೆ. ನಮ್ಮ ರಾಷ್ಟ್ರಪತಿಯವರು ಗೌರವಾನ್ವಿತ ಓರ್ವ ಮಹಿಳೆ, ನಮ್ಮ ರಾಷ್ಟ್ರಪತಿಯವರು ಅಂತ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ಇವತ್ತು ಮೇನ್ ಲೀಡರ್ ಅಂತ ಗುರುತಿಸಿಕೊಳ್ಳುವಂಥ ಸೋನಿಯಾ ಗಾಂಧಿ, ಅವ್ರ ಕಂಟ್ರೋಲ್ ಇಡೀ ಪಕ್ಷ ಇದೆ, ಅವರೊಬ್ರು ಮಹಿಳೆ. ಹೀಗಿರುವಾಗ ನಾನು ಓರ್ವ ಮಹಿಳೆ ಅಂತೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ಕೆ ಬಂದ್ಬಿಟ್ರೆ ಏನು ಹೇಳಬೇಕೋ ಗೊತ್ತಿಲ್ಲ. ಇದು ನಿಜವಾಗ್ಲೂ ನಮ್ಮ ದೇಶದ ದುರಂತ. ಸಚಿವ ಸ್ಥಾನ ಬೇಕು ಅಂದಾಗ ಮಹಿಳೆ ಮಗದೊಂದಿಲ್ಲ, ಅದಾದ ಬಳಿಕ ಏನೋ ಎಡವಟ್ಟಾದಾಗ ಏನೋ ತಪ್ಪಾದಾಗ ನಾನು ಮಹಿಳೆ ಎನ್ನುವಂತ ವಿಕ್ಟಿಮ್ ಕಾರ್ಡ್ ಅನ್ನು ಪ್ಲೇ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರದಲ್ಲೂ ಕೂಡ ಹೀಗೆ ಆಗ್ತಿದೆ ಬಿಡಿ. ಇದೆಲ್ಲವೂ ಕೂಡ ಹಳೆ ಕಥೆ ಆಗಿದ್ದ ಎಲ್ಲ ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು. ಈಗಿರುವಂತ ಪ್ರಶ್ನೆ ಅಂದ್ರೆ ಈಗ ಅದು ಆರ್ಥಿಕ ಇಲಾಖೆ ವಿಚಾರಕ್ಕೆ ಬಂದಿದೆ. ಏನಾಗಿದೆ ಅಂದ್ರೆ 2024 ಅಂತ್ಯದವರೆಗೂ ಕೂಡ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನೇರವಾಗಿ ಜನರ ಕೈಗೆ ಹೋಗ್ತಾ ಇತ್ತು. ಅದಾದ ಬಳಿಕ ಇದು ಆರ್ಥಿಕ ಇಲಾಖೆಯ ಸುಪರ್ದಿಗೆ ಬಂತು 2025 ಆರಂಭದಿಂದ. ಅಂದ್ರೆ ಮುಖ್ಯಮಂತ್ರಿಯವರ ಸುಪರ್ದಿಗೆ ಬಂದ ರೀತಿಯಲ್ಲೇ ಲೆಕ್ಕ.
ಹಣಕಾಸು ಇಲಾಖೆ ಮುಖ್ಯಮಂತ್ರಿಯವರ ಕಂಟ್ರೋಲಲ್ಲೇ ಇರುವಂಥದ್ದು. ಹೀಗಾಗಿ ಏನು ಮಾಡಿದ್ರು, ಹಣಕಾಸು ಇಲಾಖೆಯಿಂದ ಜನವರಿ ಅಮೌಂಟ್ ಹೋಗಿದೆ, ಫೆಬ್ರವರಿ ತಿಂಗಳಲ್ಲಿ ಹೋಗಿಲ್ಲ, ಮಾರ್ಚ್ ತಿಂಗಳಲ್ಲೂ ಬಜೆಟ್ ಓದಿದ್ದು ಕಾರಣಕ್ಕಾಗಿ ಹೋಗಿಲ್ಲ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಇತ್ತು ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಲ್ಲೇನೋ ಬಣ ಬಡಿದಾಟದ ಕಾರಣಕ್ಕಾಗಿಯೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿಯೋ ಈ ಅಮೌಂಟ್ ಹೋಗಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಅವರ ಅಂಡರ್ನಲ್ಲಿ ಇರುವಂಥ ಇಲಾಖೆಯ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಕಾರಣಕ್ಕಾಗಿ ಸಹಕರಿಸಿಲ್ಲ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನ ಕೇಳಿಲ್ಲ ಎನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಗೊತ್ತಿತ್ತು, ವಿಪಕ್ಷದವರಿಗೂ ಗೊತ್ತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಎನ್ನುವ ಕಾರಣಕ್ಕಾಗಿ ವಿಪಕ್ಷದವರು ಈ ಪ್ರಶ್ನೆಯನ್ನು ರೈಸ್ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿಬಿಡುತ್ತೆ, ಎಲ್ಲಿ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ ಎನ್ನುವ ಕಾರಣಕ್ಕಾಗಿ ಆ ಕ್ಷಣಕ್ಕೆ ಏನು ಹೇಳೋದು ಅಂತ ಗೊತ್ತಾಗದೆ ಇಲ್ಲ ಅಮೌಂಟ್ ಹೋಗಿದೆ ಎನ್ನುವ ರೀತಿಯಲ್ಲಿ ಸದನದಲ್ಲಿ ಹೇಳಿಬಿಟ್ರು ಎನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಬಣ ಬಡಿದಾಟೋ ಏನೋ ಇವೆಲ್ಲವೂ ಕೂಡ ಇನ್ನಷ್ಟು ಹೊರಗಡೆ ಬರಬೇಕಿದೆ. ಇರುವಂಥ ಪ್ರಶ್ನೆ ಅದೇ, ಹಣಕಾಸು ಇಲಾಖೆ ಯಾಕೆ ಹಾಗೆ ಮಾಡ್ತು ಹಾಗಾದ್ರೆ? ಏಪ್ರಿಲ್ ತಿಂಗಳಿಂದ ಅಮೌಂಟನ್ನು ಕೊಟ್ಟಿದ್ದಾರೆ ಇವರು, ಫೆಬ್ರವರಿ ಮಾರ್ಚಲ್ಲಿ ಯಾಕೆ ಕೊಟ್ಟಿಲ್ಲ? ಇದೇ ಇರುವಂಥ ಪ್ರಶ್ನೆ, ಯಾಕೆ ಕೊಟ್ಟಿಲ್ಲ? ಅಥವಾ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದ್ದು ಹೌದು ಅಂತಲೇ ಆದರೆ ಆ 5,000 ಕೋಟಿ ಹಣ ಎಲ್ಲಿಗೆ ಹೋಯ್ತು? ಯಾರು ಗುಳುಂ ಮಾಡಿದ್ರು? ಎಲ್ಲಿ ಗೋಲ್ಮಾಲ್ ಆಯ್ತು? ಯಾರು ಜೇಬಿಗೆ ಹೋಯ್ತು? ಯಾವುದೋ ಬಿಹಾರ ಎಲೆಕ್ಷನ್ ಹೋಯ್ತು ವಿಪಕ್ಷದವರು ಹೇಳುವ ರೀತಿಯಲ್ಲಿ? ಎಲ್ಲದಕ್ಕೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಉತ್ತರ ಕೊಡಬೇಕಾದಂಥವರು ಸಹಜವಾಗಿ ಮುಖ್ಯಮಂತ್ರಿಯವರು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಆರ್ಥಿಕ ಇಲಾಖೆಯಿಂದ ಫೈಲ್ ಕ್ಲಿಯರ್ ಆಗ್ತಾ ಇದ್ದ ಹಾಗೆ ಅದನ್ನು ಜನರಿಗೆ ತಲುಪಿಸುವಂತ ಜವಾಬ್ದಾರಿ ನನ್ನದು. ಅಂದ್ರೆ ಅರ್ಥ, ಆರ್ಥಿಕ ಇಲಾಖೆಯಿಂದ ಫೈಲ್ ಕ್ಲಿಯರ್ ಆಗಿಲ್ಲ, ಆರ್ಥಿಕ ಇಲಾಖೆಯಿಂದ ಅದು ಹೊರಗಡೆ ಬಂದಿಲ್ಲ ಅಮೌಂಟು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ. ಹೀಗಾಗಿ ಇದಕ್ಕೆ ಉತ್ತರವನ್ನ ಕೊಡಬೇಕಾದಂತ ಜವಾಬ್ದಾರಿ ಇದೀಗ ಸಿದ್ದರಾಮಯ್ಯನವರದ್ದೇ. ಸದ್ಯ ಅವರು ಆರೋಗ್ಯದ ಏರುಪೇರು ಏನೋ ಕಾರಣಕ್ಕಾಗಿ ಸದನಕ್ಕೆ ಬರ್ತಾ ಇಲ್ಲ. ಸದನಕ್ಕೆ ಬರ್ತಾ ಇದ್ದ ಹಾಗೆ ಅವರು ಉತ್ತರವನ್ನ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕೋರ್ಟಿನಲ್ಲಿ ಇದ್ದಂತ ಚೆಂಡನ್ನ ಸಿದ್ದರಾಮಯ್ಯನವರ ಕಡೆಗೆ ತಳ್ಳಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಸಾಥನ್ನ ಕೊಟ್ಟು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಎಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಡವಟ್ಟಾಯ್ತು? ಒಂದೋ ಏನಾದರೂ ಇವರು ಆರ್ಥಿಕವಾಗಿ ದಿವಾಳಿಯಾಗಿದ್ದಾರಾ? ಮಧ್ಯದಲ್ಲಿ ಒಂದು 5,000 ಕೋಟಿ ಉಳಿಸ್ಬಿಡೋಣ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ಲಾನ್ ಏನಾದರೂ ಮಾಡಿಬಿಟ್ರಾ? ಅಥವಾ ಹಣ ಬಿಡುಗಡೆ ಆಗಿಯೂ ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಬೇರೆ ಕಡೆಗೆ ಎಲ್ಲಾದ್ರೂ ಹೋಯ್ತಾ? ಇದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ಆಗ್ತಾರೆ. ಮುಖ್ಯಮಂತ್ರಿ ಉತ್ತರ ಕೊಡಲೇಬೇಕು. ಒಂದು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಇಲಾಖೆಯನ್ನು ನಿರ್ವಹಿಸುವಲ್ಲಿ ಫೇಲ್ಯೂರ್ ಆದ್ರು ಅಂತ ಅರ್ಥ. ಮತ್ತೊಂದು, ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಯಾಕೆ ಅವರ ಅಂಡರ್ನಲ್ಲಿ ಬರುವಂತಹ ಹಣಕಾಸು ಇಲಾಖೆಯಿಂದ ಎಲ್ಲಿ ಎಡವಟ್ಟಾಯಿತು ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಸಾರಿಗೆ ನಿಗಮಗಳಿಗೆ 4,000 ಕೋಟಿಯಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರಂತೆ. ಜೊತೆಗೆ ಇದೊಂದು 5,000 ಕೋಟಿಯ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ವಿಪಕ್ಷದವರು ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು, ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. 5,000 ಕೋಟಿಯ ವಿಚಾರ ಏನು ಅನ್ನೋದು ಹೊರಗಡೆ ಬರಬೇಕು. ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗಿಲ್ಲ ಅಂತಾದ್ರೆ ಅದಕ್ಕೆ ಯಾರ ಜವಾಬ್ದಾರಿ ಅನ್ನೋದಕ್ಕೆ ಉತ್ತರ ಬೇಕು. ಒಂದು, ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗಿಯೂ ಜನರ ಕೈಗೆ ಹೋಗಿಲ್ಲ ಅಂದ್ರೆ ಅದು ಎಲ್ಲಿಗೆ ಹೋಯ್ತು? ಆ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗಬೇಕಾಗತ್ತೆ. ಇದು ಆಗಿರುವಂತ ಕತೆ. ಈಗ ಅದು ಸಿದ್ದರಾಮಯ್ಯನವರು ಬುಡಕ್ಕೆ ಬಂದು ನಿಂತಿದೆ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.